ನಾಳೆ ಇವಾಗ ಎಂಗೇಜ್ಮೆಂಟ್, ಇವತ್ತು ಹಳದಿ ಮತ್ತು ವರ್ಷಾಸ್ತ್ರ ಇತ್ತೆಲ್ಲ ಮುಗಿದ್ದೆ. ನನ್ನ ಕಡೆ ಫೋನೇ ಇರಲಿಲ್ಲ, ಸೊ ಫೋಟೋಸ್ ಆಗಲಿ ಏನೂ ಕ್ಲಿಪ್ಸ್ ತೊಗೊಳಕ್ಕಾಗಲಿಲ್ಲ. ಸೊ ಇಷ್ಟು ತೊಗೊಂಡು ಇಷ್ಟು ಹಾಕಿ ನಾವು ಎಂಜಾಯ್ ಮಾಡಿ. ಆ್ಯಕ್ಚುಲಿ ಒಂದು ಭಾಳ ಕ್ಲಿಪ್ಸ್ ತೊಗೊಳಿತ್ತು, ಬಟ್ ಅಷ್ಟು ಟೈಮೇ ಸಿಗಲಿಲ್ಲ. ಹಾಯ್ ಮಾಡಿದ್ರೆ ಲಾಗಿಗೆ ಹಾಯ್ ರೆಸ್ಪಾಂಡ್ ಮಾಡತ್ತಿಲ್ಲ. ನಿಂಗಿದು ಬೇಕಿತ್ತ ಮಗನೇ? ನೋಡ್ರಿ ಗಾಯ್ಸ್, ನಮ್ಮ ಅಕ್ಕ ಚೆನ್ನಾಗಿ ಮಾಡತ್ತೇವೆ ಇದನ್ನೀಗ. ಅಕ್ಕಿ ಹೋಗ್ತಾಳೆ, ಅದು ಸಮ ಫುಡ್ ತಗೊಳತ್ತೇಬೇಕಿದ. ನಾವಿಲ್ಲಿ ಅಕ್ಕಿಗೆ ಹೋಗಕ್ಕೆ ಫುಡ್ ಪ್ರಿಂಟ್ ತೊಗೊಳತ್ತೇವ್ರಿ. ನಾಳೆಕ್ಕೆ ಹೋಗಂಗಿಲ್ಲ, ಯಾಕಂದ್ರೆ ನಾಳೆ ಮಂಗಳವಾರ ಮನೆಯಿಂದ ಹೋಗ್ಬಾರ್ದು. ಅದಕ್ಕೆ ಮುಂದಿನ ಮನೆ ಕಳ್ಸತ್ತೇವ್ರಿ. ಅದಕ್ಕೆ ಈಗ ಪ್ರಿಪೇರ್ ಮಾಡತ್ತೇವಿದೆಲ್ಲ. ಈಗ ನಮ್ಮ ಅಕ್ಕ ಹೊಂಟಾಳ ಅಂದ್ರೆ ಬೇರೆ ಹೊಂಟಿಲ್ಲ, ಅದು ಹೊಂಟಾಳ. ಅದು ನಮಗೆ ಗೊತ್ತಿಲ್ಲ ಹೆಂಗಂತ. ಫುಡ್ ಪ್ರಿಂಟ್ ಒಂದ್ಸಲ ಗ್ಲಾನ್ಸ್ ಮಾಡ್ಕೊಂಬರ್ರಿ. ಇದು ಅಂತ ಹೇಳಿ ಹೇಳಿ ನಾವು ಈಗ ನಮ್ಮ ಅಕ್ಕ ಹೊಂಟಾಳ, ಅದು ಸಮ ಡೆಕೋರೇಷನ್ ಮಾಡ್ತೀವಿ. अभी अभी तो आई हो, अभी अभी तो, अभी अभी तो आई हो, बहार बन के छाई हो. हवा जरा महक तो ले, नजर जरा बहक तो ले, ये शाम ढल तो ले जरा, ये शाम ढल तो ले जरा, ये दिल संभल तो ले जरा. मथो ಬಿಡ್ರಿ ಈಗ ಎಲ್ಲಾರು ಯಾರ ಬಾಯ್ ಹೇಳ್ಸ್ಕೊಂಬಿಡಿ. ಈಗ ಅರ್ನಾಕ್ ಬಾಯ್ ಇಲ್ಲಿ ಮಾಡತ್ತೀನಿಲ್ಲ. ಹಾಯ್ ಗೈಸ್, ನಾವೀಗ ಈಗಿನ ಮನೆ ಕಳ್ಸಕ್ಕೆ ಬಂದೇವಿ. ಅಕ್ಕದ ಥಿಂಗ್ಸ್ ಇವೆಲ್ಲ ಸೊ ಇವತ್ತು ಎಂಗೇಜ್ಮೆಂಟ್ ಐತಿ. ಎಂಗೇಜ್ಮೆಂಟ್ ಐತಿ. ಸೊ ಟೈಮ್ 10 ಆಗೈತಿ. ಇವಾಗ ನಾವು ಸೊಲ್ಟಿಗೆ ಹೊಂಟೇವಿ ಹೇರ್ ಕಟ್ ಸಂಬಂಧ. ಆ್ಯಕ್ಚುಲಿ ಇನ್ನೂ ಭಾಳ ಜನ ಅದಾರ, ಬಟ್ ಅವರೆಲ್ಲ ಕಾರ್ನಾಗ ಬರಕತ್ತಾರ. ಸೊ ನಾವು ಸ್ಕೂಟಿ ಮಾಡಿ ಈ ಕಡೆ ನಮ್ಮ ಬ್ರೈಡ್ ಸೆಟ್ ಟು ರಾಕ್. ಚಲೋ ಕಾಣಿಸಲಿತ್ತು. ಫುಲ್ ನರ್ವಸ್ ಆಗ್ತೀನ? ನರ್ವಸ್ ಎಲ್ಲ ಖುಷಿ. ಅವ್ರು ಹೆಂಗೆ ಗಿಡಾಗಿರ್ತಾರ ನೋಡಕ. ಈಗ ನಾವು ಕಲ್ಯಾಣ ಮಂಟಪಕ್ಕೆ ಬಂದೇವಿ. ಆದ್ರೆ ನಾವು ಇನ್ನೂ ಟಿಫಿನ್ ಮಾಡಿಲ್ಲ, ಏನೂ ಇಲ್ಲ, ಬರೀ ಕೆಲಸ ಮಾಡತ್ತೇವಿ. ರೂಮ್ ಕೀನೂ ಸಿಕ್ಕಿಲ್ಲ, ಇನ್ನೂ ಸಿಕ್ಕಿಲ್ಲ. ಇವತ್ತು ನಮ್ಮ ಅಕ್ಕನ ಎಂಗೇಜ್ಮೆಂಟ್ ಐತಿ. ಸೊ ನಂಗೆ ಲಾಗ್ ಮಾಡೋಕ್ಕಾಗತ್ತಿಲ್ಲ. ಮೇಡಮ್ ಹಾಯ್ ಮೇಡಮ್. ಹಾಯ್ ಮಮ್ಮಿ, ಹಾಯ್ ಮಾಡ. ಹಾಯ್. ಸೊ ಸ್ವಲ್ಪ ಎಲ್ಲ ಮ್ಯಾಚಿಂಗ್ ಸೊ ನಂಗೆ ಲಾಗ್ ಮಾಡೋಕ್ಕಾಗತ್ತಿಲ್ಲ. ಫೋನು ನನ್ನ ಕಡೆ ಇರಾತಿಲ್ಲ ರೀ. ನಾನು ಹೆಂಗೆ ಕಾಣತ್ತೇನಂತ ಕಮೆಂಟ್ ಮಾಡಿರಿ ಎಲ್ಲರೂ. ಮತ್ತು ಇಲ್ಲಿ ಹೇಳಿ ನಮ್ಮ ಅಕ್ಕನ ನಮ್ಮ ಜೀವನ ತೋರಿಸ್ತೇನೆ ಅಂತ ಸ್ವಲ್ಪ
ಆಗಲಿ ಭಾಳ ರಶ್ ಐತ್ರಿ. ಸೊ ನನಗೆ ಹೋಗೋಕ್ಕಾಗತ್ತಿಲ್ಲ. ಹಾಯ್ ಮಾಡ್ರಿ. ಹಾಯ್ ವಿಜಯ್. ಹಾಯ್ 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 ಹಾಯ್. ನನ್ನ ಲಾಗಿಗೆ ಎಲ್ಲರೂ ಹಾಯ್ ಮಾಡ್ರಿ. ಎಲ್ಲರೂ ಚಂದಾಗಿ ಊಟ ಮಾಡ್ರಿ. ಯೂಟ್ಯೂಬಿಗೆ ಹಾಕಕ್ಕೆ ಬೇಕು ತಡಿ ಗೈಸ್. ಲೇಟ್ ಆಗಿಬಿಟ್ಟು 12 ಆಗೈತಿ. ಇವಾಗ ಊಟಕ್ಕೆ ಬಂದ ಹಾಯ್ ಮಾಡು. ಹಾಯ್ ಮಾಡಿ ಲಾಗ್. ಹಾಯ್ ಗೈಸ್. ಇವಾಗ ಊಟ ಗಿಟ ಎಲ್ಲ ಆಗೈತಿ. ನಮ್ಮ ಅಕ್ಕ ಅರ್ಧ ನಮ್ಮ ಜೊತೆ ಫೋಟೋ ಶೂಟ್ ಆಗತ್ತೆ. ತೋರಿಸ್ತೀನಿ ಬರೀ ನಮ್ಮ ಅಣ್ಣ ರೀ ಇವಾಗ. ನಮ್ಮ ಅಕ್ಕಂದು ನಮ್ಮ ಜೊತೆ ಫೋಟೋ ಶೂಟ್. ಆ್ಯಕ್ಚುಲಿ ಇಬ್ರಿಗೂ ಪೇಷನ್ಸ್ ಇಲ್ಲ, ಆದರೂ ಫೋಟೋ ತೆಗೆಸ್ಕೊಳಕತ್ತ ಇರ್ಬೇಕು. ಡೆಡಿಕೇಶನ್. ಹಾಯ್ ಮಾಡಿ. ಇವ್ರು ಕೇಳಿ ನೆಕ್ಸ್ಟ್ ಮದುವೆ ಆಗತ್ತೆ ಹೆಂಗೆ ಅನ್ಸತ್ತೆ? ಹಾಂ, ನಿಮ್ಮ ಮದುವೆ ಆಗತ್ತೆ ಅಲ್ರಿ, ಹೆಂಗೆ ಅನ್ಸತ್ತೈತಿ? ತಾಳಿ ಕಟ್ಟಿರಲ್ರಿ, ಇನ್ನೂ ನರ್ವಸ್ ಆಗತ್ತೈತಿ ನಿಮ್ಗೆ? ನೀವು ನರ್ವಸ್ ಆಗೈತಿ? ಇಲ್ಲಪ್ಪ, ಅವ್ರು ತೊಳಕ್ಕೆ ಕುಂದಿಸ್ತಾರೆ. ಅದಕ್ಕೂ ನರ್ವಸ್ ಸಿಕ್ಕಿ. ತಾಳಿ ಕಟ್ತಾರೂ ನರ್ವಸ್ ಇಲ್ರಿ. ಹಿಂಗೂ ಇರ್ತಾರೆ, ಇಂಥ ಜನನೂ ಇರ್ತಾರೆ ಭೂಮಿ ಮೇಲೆ. ನನಗೂ ಇವಾಗ ಗೊತ್ತಾಯ್ತು. ನಾವು ಶೂಸ್ ತೊಗೊಳಕ್ಕೆ ಹೋಗಿ ಬಟ್ ಅದು ಟಾಪ್ ಅಂತ ಏನು ಮಾಡೋಕ್ಕೆ ಬರೋಲ್ಲ. ದೊಡ್ಡವ್ರು ಬಂದೆಲ್ಲ ಕೆಡಿಸ್ಬಿಟ್ರೆ ಅದೆಲ್ಲ ಟ್ರೀಟರ ಕೊಡ್ಸತ್ತಂತೆ, ಅದು ಇಲ್ಲ ಅಂತಂದ್ರು. ಸೊ ಬಿಟ್ಬಿಟ್ಟು ಈಗ ಊಟಕ್ಕೆ ಹೊಂದಿದ್ದೇವೆ ಜಸ್ಟ್. ಸೊ ಗೈಸ್, ಔಟ್ಫಿಟ್ ನೋಡಿ ನಾವು ಹೆಂಗೆ ಕಾಣತ್ತೇವೆ ಅಂತ ಹೇಳಿ ಕಮೆಂಟ್ ಮಾಡಿ ಗೈಸ್. ಸೊ ಗೈಸ್, ಊಟ ಮಾಡಿಲ್ಲ. ಊಟ ಮಾಡಿ ಆಮೇಲೆ ಹಿಂಗೆ ಸಿಗ್ತೇವೆ. ಊಟ ಮಾಡಿ. ಆ್ಯಕ್ಚುಲಿ ಮದುವೆ ಒಳಗೆ ಭಾಳ ಎಂಜಾಯ್ ಮಾಡಿದ್ವಿ ರೀ. ಆ 3-4 ಡೇಸ್ ಅದು ಹೆಂಗೆ ಹೋತಂತ ಗೊತ್ತಾಗಲಿಲ್ಲ ನಮ್ಗೆ. ಮದುವೆ ಆಗೈತೋ ಇಲ್ಲ ಅಂತ ಅನಿಸ್ಬಿಟ್ಟೈತಿ ಇಷ್ಟರಿಗೂ. ಅಷ್ಟು ಪಟ ಹಿಂಗೆ ಆಗಿಬಿಡ್ತ್ರಿ ಮದುವೆ ಎಲ್ಲ ಫುಲ್. ಸೊ ಎಲ್ಲರೂ ಬಂದಿದ್ರು, ಫ್ಯಾಮ್ಲಿ ಫ್ರೆಂಡ್ಸ್ ಎಲ್ಲರೂ ಬಂದಿದ್ರು. ಇದು ಡ್ರೆಸ್ ಕೋಡ್ ಇದಕ್ಕೆ ಹಿಂಗೆ ಬೇಕಂದಿದ್ದೆ. ಎಲ್ಲರೂ ಅದನ್ನು ಫಾಲೋ ಅಪ್ ಮಾಡಿ ಎಲ್ಲರೂ ಸೇಮ್ ಹಂಗಾಗಿದ್ದು. ಸೊ ಥ್ಯಾಂಕ್ ಯು ಸೋ ಮಚ್. ಮದುವೆ ಅಂತೂ ಮಸ್ತ್ ಆಯ್ತು. ಸೊ ಮದುವೆ ಒಳಗೆ ನಂಗೆ ವ್ಲಾಗ್ ಮಾಡೋಕ್ಕಾಗಿಲ್ಲ, ಫೋನ್ ಇದ್ದಿದ್ದಿಲ್ಲ, ಸ್ವಲ್ಪ ಅವೇ ಇರ್ತಾವೆ ರೀ ಮದುವೆ ಒಳಗೆ ಪ್ರಾಬ್ಲಮ್ಸ್. ಈ ವಿಡಿಯೋ ಇಷ್ಟ ಆಗಿದ್ರಿ ಮದುವೆ ವ್ಲಾಗ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮರೆಯೋಕೆ ಹೋಗ್ಬೇಡ್ರಿ. ಸೊ ಹಿಂಗೆ ಹೊಸ ವ್ಲಾಗ್ ಬರ್ತಿರ್ತಾವೆ ರೀ. ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಲೇಟೆಸ್ಟಾಗಿ ವ್ಲಾಗ್ ಬರ್ತಿರ್ತವೆ ನೋಡಿರಿ. ಎಂಜಾಯ್ ಮಾಡಿರಿ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.